ಮಾನ್ಯರೇ, ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನಿನ ಕಣ್ಣಿನ ಸಂಚಿಕೆಗೆ ತಮಗೆ ಸ್ವಾಗತ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ವರ್ಸಸ್ ನಿಶಾಂತ್ ಸರೀನ್ ಪ್ರಕರಣದಲ್ಲಿ ಸಾರ್ವಜನಿಕ ಸೇವಕರನ್ನು ಸುಳ್ಳು ಮತ್ತು ಕ್ಷುಲ್ಲಕ ಆರೋಪಗಳಿಂದ ರಕ್ಷಿಸುವುದು ಹಾಗೂ ಕಿರುಕುಳದಿಂದ ಕಾಪಾಡುವುದೇ ಸೆಕ್ಷನ್ 19 IPC ಮತ್ತು ಸೆಕ್ಷನ್ 197 CRPC ಕಾಯ್ದೆಯ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿರುತ್ತದೆ. ಹಾಗೂ ರಾಜಕೀಯ ಒತ್ತಡಗಳಿಗೆ ಮಣಿದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ನಿರ್ಧಾರ ಕೈಗೊಳ್ಳಬಾರದೆಂದು ಸ್ಪಷ್ಟಪಡಿಸಿದೆ. ಈ ಪ್ರಕರಣದಲ್ಲಿ ರಾಜಸ್ಥಾನ ಸರ್ಕಾರವು ಯಾವುದೇ ಹೊಸ ಸಾಕ್ಷ್ಯಗಳಿಲ್ಲದೆ ವೈದ್ಯರೊಬ್ಬರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಮರುಪರಿಶೀಲಿಸಿ ತನ್ನ ಹಿಂದಿನ ನಿರ್ಧಾರದಲ್ಲಿ ಅನುಮತಿ ನಿರಾಕರಿಸಿದ್ದನ್ನು ಬದಲಿಸಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅನುಮತಿ ನೀಡಿದ್ದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ತೀವ್ರವಾಗಿ ಖಂಡಿಸಿ IPC ಸೆಕ್ಷನ್ 19 ಪ್ರಕಾರ ಅನುಮತಿ ನಿರಾಕರಿಸಿದ ಬಳಿಕ ಅದೇ ಹಳೆಯ ದಾಖಲೆಗಳ ಆಧಾರದ ಮೇಲೆ ಅದನ್ನು ಮರುಪರಿಶೀಲಿಸುವ ಅಧಿಕಾರ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಪ್ರಕರಣದ ಸಂಕ್ಷಿಪ್ತ ವಿವರ: ರಾಜಸ್ಥಾನದಲ್ಲಿ ವೈದ್ಯರೊಬ್ಬರ ಮೇಲಿನ ಲಂಚದ ಆರೋಪಕ್ಕೆ ಸಂಬಂಧಿಸಿದಂತೆ ನಡೆದ ಘಟನೆಯಾಗಿರುತ್ತದೆ. ಮಾರ್ಚ್ 2018ರಲ್ಲಿ ಜಂಟಿ ಕಾರ್ಯದರ್ಶಿಯವರು ಸದರಿ ಆರೋಪಿತ ವೈದ್ಯರು ಲಂಚ ಪಡೆದ ಬಗ್ಗೆ ಯಾವುದೇ ಸಾಕ್ಷ್ಯವಿಲ್ಲವೆಂದು ತಿಳಿಸಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಿರಸ್ಕರಿಸಿದ್ದರು. ಯಾವುದೇ ಹೊಸ ಸಾಕ್ಷ್ಯವಿಲ್ಲದಿದ್ದರೂ ಸಹ ಮುಖ್ಯಮಂತ್ರಿಗಳ ಕಾರ್ಯಾಲಯದ ಒತ್ತಡದಿಂದಾಗ ಈ ತೀರ್ಮಾನವನ್ನು ಮರುಪರಿಶೀಲಿಸಿ ಅನುಮತಿ ನೀಡಲಾಯಿತು. ಈ ರೀತಿ ನೀಡಿರುವುದು ನಿಯಮಗಳಿಗೆ ವಿರುದ್ಧವಾಗಿರುತ್ತದೆಂದು, ಈ ರೀತಿ ಪುನರ್ ಪರಿಶೀಲಿಸಲು ಅಥವಾ ಮರುಪರಿಶೀಲಿಸಲು ಒಮ್ಮೆ ತೆಗೆದುಕೊಂಡ ತೀರ್ಮಾನದ ಮೇಲೆ ಅಧಿಕಾರ ಸಂಬಂಧಪಟ್ಟ ಸರ್ಕಾರಗಳಿಗೆ ಇಲ್ಲವೆಂದು ಸರ್ವೋಚ್ಚ ನ್ಯಾಯಾಲಯವು ಸೆಕ್ಷನ್ 19 IPC ಮತ್ತು ಸೆಕ್ಷನ್ 197 CRPCಯನ್ನು ಉಲ್ಲೇಖಿಸಿ ತಿಳಿಸಿರುತ್ತದೆ. ಈ ಕುರಿತು ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ವರ್ಸಸ್ ನಿಶಾಂತ್ ಸರೀನ್ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸಕ್ಷಮ ಪ್ರಾಧಿಕಾರಿಗಳು ಹಳೆಯ ವಸ್ತುವಿನ ಆಧಾರದ ಮೇಲೆ ಅನುಮತಿಯನ್ನು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ನೀಡುವ ಬಗ್ಗೆ ಮರುಪರಿಶೀಲಿಸಲು ಸೆಕ್ಷನ್ 19 IPC ಮತ್ತು ಸೆಕ್ಷನ್ 197 CRPCಯಲ್ಲಿ ಈ ರೀತಿ ಪುನರ್ ಪರಿಶೀಲಿಸಲು ಅಥವಾ ಮರುಪರಿಶೀಲಿಸಲು ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ಅಧಿಕಾರವಿಲ್ಲವೆಂದು ತೀರ್ಮಾನಿಸಿರುತ್ತದೆ. ಇದರಿಂದಾಗಿ ಸಾರ್ವಜನಿಕ ಸೇವಕರನ್ನು ಸುಳ್ಳು ಮತ್ತು ಕ್ಷುಲ್ಲಕ ಆರೋಪಗಳಿಂದ ರಕ್ಷಿಸುವುದು ಹಾಗೂ ಕಿರುಕುಳದಿಂದ ಕಾಪಾಡುವುದೇ ಈ ಕಾಯ್ದೆಗಳ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿರುತ್ತದೆ. ಹಾಗೂ ರಾಜಕೀಯ ಒತ್ತಡಗಳಿಗೆ ಮಣಿದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ನಿರ್ಧಾರ ಕೈಗೊಳ್ಳಬಾರದೆಂದು ಸ್ಪಷ್ಟಪಡಿಸಿರುತ್ತದೆ. ಈ ಅಂಶವನ್ನು ಮಾನ್ಯ ಸಾರ್ವಜನಿಕ ಸೇವಾ ಅಧಿಕಾರಿಗಳು ನೌಕರರು ಗಮನಿಸಬಹುದಾಗಿರುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯರೇ, ಯಾವುದೇ ಸೇವಾ ವಿಷಯಗಳ ಬಗ್ಗೆ ಸ್ಪಷ್ಟತೆ ಅಥವಾ ನೆರವು ಬೇಕಿದ್ದಲ್ಲಿ ದಯಮಾಡಿ ಕಾನೂನು ಸಮಾಲೋಚಕನಾಗಿ ಕೆಲಸ ಮಾಡುತ್ತಿರುವ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಸಂಪರ್ಕ ವಿಳಾಸ
ಎನ್ ಲಕ್ಷ್ಮಣ, ಮೊಬೈಲ್ ಸಂಖ್ಯೆ 9443 9448383 915. ಜೈ ಹಿಂದ್, ಜೈ ಕರ್ನಾಟಕ.